ಹಲೋ, ಎಲ್ರಿಗೂ ನಮಸ್ಕಾರ. ಲೈಫ್ ಚಾರ್ಜಿಂಗ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಮಿನಿ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಮ್ಯಾಂಗ್ಳೂರಲ್ಲಿ ಒಂದು ಫೇಮಸ್ ಡೆಸರ್ಟ್ ಪಬಾಸ್ ಐಸ್ ಕ್ರೀಮ್ ಬಗ್ಗೆ, ಮ್ಯಾಂಗ್ಳೂರಿಗೆ ಹೋದವರು ಪಬಾಸ್ ಐಸ್ ಕ್ರೀಮ್ ತಿಂದೆ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ಇನ್ನೂ ಒಂಥರ ಮ್ಯಾಂಗ್ಳೂರು ಅಂದರೆ ಪಬಾಸ್ ಹೋಗಬೇಕು ಅಂತ ಒಂದು ಹುಚ್ಚಿರುತ್ತೆ. ಆ್ಯಂಡ್ ಐಡಿಯಲ್ ಐಸ್ ಕ್ರೀಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮ್ಯಾಂಗ್ಳೂರಿನಲ್ಲಿ ಪಟಾಪಟ ಅಂತ ನಾವು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಫಿಶ್ಶು ಬಾಂಗ್ಡೆ ಎಲ್ಲ ತಿಂದ್ಕೊಂಡು ಇವಾಗ ಡೆಸರ್ಟ್ ಟೈಮ್. ಡೆಸರ್ಟ್ ನನ್ನ ಫೇವ್ರೆಟ್ ಗಡ್ಬಡ ಐಸ್ ಕ್ರೀಮ್ ತಿಂದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಒಂದು ಫುಲ್ಲು ಒಬ್ಬರೇ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಖಂಡಿತವಾಗ್ಲೂ ತಪ್ಪು. ಒಂದನ್ನು ಆರಾಮಾಗಿ ತಿನ್ಬೋದು. ಇನ್ನೊಂದು ಐಸ್ ಕ್ರೀಮ್ ಫೇಮಸ್ ತಿಂದಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ಟ್ರೈ ಮಾಡಿದ್ದು ಏನಪ್ಪ ಅಂತಂದರೆ ಕಟ್ಲೆಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆಸಮಾಗಿತ್ತು. ಎಷ್ಟು ಬೇಗ ಫಟಾಫಟ ಅಂತ ಖಾಲಿ ಮಾಡಿದ್ವಿ ಅಂದರೆ ಲಿಟ್ರಲಿ ಬೇಗ ಖಾಲಿ ಮಾಡಿದ್ವಿ. ನನಗೆ ಎಲ್ಲ ತಿಂದಮೇಲೆ ಚಾಕ್ಲೇಟ್ ಫ್ಲೇವರ್ ತಿನ್ನಬೇಕು ಅನಿಸ್ತು. ಆಗ ಒಂದು ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಈಸ್ ಅವರ್ ಮಿನಿ ಬ್ಲಾಗ್ ವಿತ್ ದ ಪಬಾಸ್ ಐಸ್ ಕ್ರೀಮ್. ನೋಡಿ, ಫೌಂಡರ್ ಆಫ್ ದ ಐಡಿಯಲ್ ಐಸ್ ಕ್ರೀಮ್ ಇಲ್ಲೇ ಇದ್ದಾರೆ, ಪಬಾಸ್ ಅವ್ರದ್ದು. ಆ್ಯಂಡ್ ಎಸ್, ಇದೆಲ್ಲ ನಾವು ತಿಂದು ನಮಗೆ ಟೋಟಲ್ ಚಾರ್ಜ್ ಆಗಿದ್ದು ಬಂದು ಸಮ್ವೇರ್ ಅರೌಂಡ್ 350 ರುಪೀಸ್. ಇದೆಲ್ಲ ಮುಗಿಸಿ ನಾವು ವಾಪಸ್ ನಮ್ಮ ಪಯಣ ಮೈಸೂರು ಕಡೆಗೆ ಹೊರಟಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.